ಯಾರೋ ನನ್ ಮಗ ಯಾವ ಕೆಲ್ಸಕ್ಕೂ ಬಾರ್ದವನು ಅಂತ ಏನೇನೋ ಮಾತಾಡಿದ್ರು. ನಮ್ ಸೀನು ಬಗ್ಗೆ ನಮ್ಮನೇಲಿ ಇರೋರೇ ಹಾಗಿದ್ರೆ ಯಾಕೆ ಮಾತಾಡ್ತಾರೆ ಪದ್ಮಾ? ಇದಾರೆ ಅತ್ಗೆ, ನಿನಗ್ ಗೊತ್ತಿಲ್ದೇ ಇರ್ಬೋದು. ಆ ಮಾತ್ ಅಂದಿರೋರ್ಗ್ ಗೊತ್ತು, ಕೇಳಿಸ್ಕೊಂಡಿರೋರ್ಗ್ ಗೊತ್ತು. ಇವತ್ತು ನನ್ನ ಮಗ ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿ ಇಡೀ ದಿನ ಕಷ್ಟ ಪಟ್ಕೊಂಡು ಮನೆಗ್ ಬರ್ತಿದ್ದಾನೆ. ಕಣ್ಣು ಹಾಕ್ದೆ ಹೋಗಿ ಮಲ್ಕೊಳ್ಳಿ. ಇವಾಗ ಅಷ್ಟೊಂದು ಅರ್ಜೆಂಟ್ ಏನಿದೆ? ನೆಮ್ಮದಿಯಾಗಿ ಹೋಗ್ತಾರ ಬಿಡಿ. ಮನುಷ್ಯ ದೃಷ್ಟಿ ಒಳ್ಳೇದಲ್ಲ ಪಾರ್ವತಿ. ಎಲ್ರ ಕಣ್ಣು ಒಂದೇ ತರ ಇರಲ್ವಲ್ಲ. ಈ ಮಾತನ್ನ ನಮ್ ಪದ್ಮ ನೋಡಿ ಯಾರೋ ಹೇಳಿರ್ತಾರೆ. ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಇವಾಗ ನಮ್ಗೆಲ್ಲ ಹೇಳ್ತಾ ಇದ್ದಾಳೆ ಅಲ್ವೇ ಪದ್ಮ? ನನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನನಗೇನಾದ್ರೂ ಜನಗಳನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಉರಿ ಅಂತಾರೆ. ಮಾವ, ಅವೆರಡೂ ಒಂದೇ ಅಲ್ವಾ? ಅದೇ ಕಣಮ್ಮ, ಅದೇ ನಿಮ್ಮ ಅತ್ತೆಗೆ ಅರ್ಥ ಆಗತ್ತೆ ಇಲ್ವೇನೋ ಅಂತ ನಾನ್ ಅದೇನು ಅಂದ್ರೆ ಅದು ನನ್ನ ಹೆಂಡತಿಗೆ ಅರ್ಥ ಆಯ್ತಾ ಇಲ್ವ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಓ, ನನ್ ಬಗ್ಗೆ ಹಾಗಿರ್ಲಿ. ಎಲ್ರಿಗೂ ಇವಾಗ್ಲೇ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇನ್ಯಾವತ್ತೂ ಯಾರು ಕೂಡ ನನ್ ಮಗನ್ ಬಗ್ಗೆ ಕಣ್ಣೆತ್ತಿ ಒಂದು ಮಾತು ಆಡಬಾರ್ದು. ಅಬ್ಬಾ, ಸರಿಯಾಗಿದ್ರೆ ಯಾರು ಏನೂ ಹೇಳಲ್ಲ. ನಿನ್ನ ಅಲ್ಲೋಡಿ, ಸೀನು ಬಂದ. ಸೀನು, ಬಾ 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 ಬಾ. ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ನಿನಗ್ 100 ವರ್ಷ ಆಯಸ್ಸು. ಸುಮ್ನೆ ಇರ್ತೇನೆ, ಬಂದ್ಬಿಟ್ಟು ದೊಡ್ಡದಾಗಿ. ಅವನಿಗೆ ಮೊನ್ನೆ ತಾನೇ ಅಲ್ವೇ 2 ತಿಂಗಳ ಹಿಂದೆ 18 ವರ್ಷ ತುಂಬಿರೋದು. ನೀವು ಡಬ್ಬಾ ಜೋಕ್ ಮಾಡಬೇಡಿ.